ಕೇಸ್ ಅಪ್ಪು ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ. ಸಾಟರ್ಡೆ 1 ಗಂಟೆಗೆ ಬಿಡ್ತಾರೆ, 9 to 1 ಸಾಟರ್ಡೆ. ಅಷ್ಟರಲ್ಲಿ ನಾವು ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಅಪ್ಪನ ರೆಡಿ ಮಾಡಿ ಕಳಿಸಿದ್ವಿ. ಅವನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಪಿರಿಯಾಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಮನೆ ದೇವ್ರಿಗೆ 6 ತಿಂಗಳಿಂದ ಹೋಗ್ಬೇಕು ಅಂದ್ಕೊಂಡು ಹಾಗೇ ಇಲ್ಲ. ಸೊ ಅದಕ್ಕೆ ಫೈನಲಿ ಇವತ್ತು ಕಾಲೆತ್ತು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಬರಲೇಬೇಕು ಅಂದ್ಬಿಟ್ಟು, ಯಾಕಂದರೆ ಈಗ ನೆಕ್ಸ್ಟ್ ಇನ್ನೊಂದು ಸೇಲ್ ಆಗ್ತಿದ್ದೀವಲ್ವಾ, ಇನ್ನೊಂದು ಸೇಲ್ ಆಗ್ತಿದ್ದೀವಲ್ಲ. ಲಾಸ್ಟ್ ಸೇಲಲ್ಲಿ ನಾವು ಅಷ್ಟು ಯಾವ ದೇವ್ರಿಗೂ ಹೋಗಲಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಅದು ಸ್ಟಾರ್ಟ್ ಮಾಡಿ 5 days ಆದಮೇಲೆ ಹೋಗಿದ್ದಲ್ಲ ರೀ. ಅದಕ್ಕೆ ಈ ಸಲ ಆ ರೀತಿ ಆಗೋದು ಬೇಡ. ಸೊ ದೇವ್ರುಗಳ ಬ್ಲೆಸ್ಸಿಂಗ್ಸ್ ತೊಗೊಂಡೇ ಶುರು ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮನೆ ದೇವರಿಗೆ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಈಗ ಅಪ್ಪು ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ. ಅಪ್ಪನ ಪಿಕ್ ಮಾಡ್ಕೊಳ್ಳೋಕ್ಕೆ ಅವನಿಗೂ ಸ್ನ್ಯಾಕ್ಸ್ ತಂದಿದ್ವಿ. ಮತ್ತು ಬಟರ್ ಫ್ರೂಟು ಜ್ಯೂಸ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಫಿಲ್ ಮಾಡ್ಕೊಂಡಿದ್ದಾರೆ ಪ್ರಮೋದ್. ಆನ್ ದ ವೇ ಹೋಗ್ತಾ ಈ ಬಿಸಿಲಿಗೆ ಬಟರ್ ಫ್ರೂಟ್ ಜ್ಯೂಸು ಇನ್ನೂ ಸೂಪರಾಗಿರುತ್ತೆ, ಕುಡ್ಕೊಂಡು ಹೋಗೋಣ. ಏನು ಬೇಕು ಹೇಳು. ಇಡೀ ಮನೆ ಹುಡುಕ್ತಾಳೆ ಗೈಸ್, ಇಡೀ ಮನೆ ಹುಡುಕ್ತಾಳೆ. ಅವಳಿಗೆ ಇನ್ನೂ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ಅಪ್ಪು ಸ್ಕೂಲ್ ಹತ್ರ ಪಿಕ್ ಮಾಡ್ಕೋತಾ ಇದ್ದೀವಿ. ಅವನದು ಹಾಫ್ ಡೇ ಇತ್ತಲ್ಲ ಸಾಟರ್ಡೆ. ಸೊ ಅವನ್ನ ಕರ್ಕೊಂಡು ಅವನ್ನ ರೆಡಿ ಮಾಡಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಕಳಿಸಿದ್ವಿ ನಾವು. ಬಂದಾಕ್ಷಣ ಗೈಸ್ ಎಲ್ಲ ಮಕ್ಕಳು ಹಾಯ್ ಅಮ್ಮ ಅದು ಇದು ಎಲ್ಲ ರಿಯಾಕ್ಷನ್ ಮಾಡ್ತಾರೆ. ನನ್ನ ಮಗ ನೋ ರಿಯಾಕ್ಷನ್. ಬರ್ತಾನೆ, ಸ್ಟ್ರಿಕ್ಟ್ ಆಫೀಸ್ ತರ್ತಾರೆ, ಆರಾಮಾಗಿ ಕಾರಲ್ಲಿ ಕೂತ್ಕೋತಾನೆ, ಸುಮ್ಮನಾಗ್ತಾನೆ ಅಷ್ಟೇ, ಇನ್ನೇನು ಮಾತಾಡೋಲ್ಲ. ಸೊ ನನಗೆ ಹಳಸ್ನೇನು ಬೇಕು ಅಂದೆ, ಬಟ್ ನನಗೆ ಬಿಡಿಸಿರೋದು ಬೇಕಾಗಿರಲಿಲ್ಲ. ಇವತ್ತು ಉಂಡೆನೇ ಬೇಕಾಗಿತ್ತು. ಪ್ರಮೋದ್ ಅವ್ರಿಗೆ ಹಣ್ಣಾಗಿರೋ ತೊಗೊಳ್ಳಿ ಅಂದ್ಬಿಟ್ಟು ಒಂದು ಉಂಡೆ ಹಳಸ್ನೆ ಹಣ್ಣ ತೊಗೊಂಡು ಅಲ್ಲಿಂದ ಈಗ ದೇವಸ್ಥಾನದ ಹತ್ರ ಬಂದ್ವಿ. ಬಿಕಾಸ್ ನನಗೆ ಆಸೆ ಆಗಿಬಿಟ್ಟಿತ್ತು ಗೈಸ್, ಒಳ್ಳೆ ಬಸರಿ ಬೈಕಿ ಅಂತಾರಲ್ಲ ಆ ರೀತಿ ಆಗಿಬಿಟ್ಟಿತ್ತು. ನಾನು ಉಂಡೆ ಹಳಸನ್ನ ಕಟ್ ಮಾಡಲೇಬೇಕು ಅಂದ್ಬಿಟ್ಟು ತೊಗೊಂಡು ಆ್ಯಂಡ್ ಹಂಗೆ ಎಲ್ಲೂ ತಿನ್ನೋಕ್ಕೊಂದು ಸ್ವಲ್ಪ ತೊಗೊಂಡು ಬಂದು ಇವಾಗ ದೇವರಿಗೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಕನ್ನಂಬಾಡಮ್ಮಗೆ ಹೋಗಬೇಕಿತ್ತು, ಫ್ರಂಟಲ್ಲಿದೆ ಅದು. ನೀವು ಊರಿಗೆ ಹೋಗ್ತಿದ್ದಂಗೆ ರೀಚ್ ಆಗ್ತಿದ್ದಂಗೆ ಪಿರಿಯಾಪಟ್ಟಣದಲ್ಲಿ ಸಿಗುತ್ತೆ. ಬಟ್ ಅದು ಕ್ಲೋಸ್ ಆಗಿತ್ತು. ಅದಕ್ಕೆ ಏನಿಲ್ಲ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಅಂದರು ಬೇರೆ ಜನ ಅಲ್ಲಿರೋರು. ಅದಕ್ಕೆ ಮಸಣಿ ಕಮ್ಮಕ್ಕೆ ಕೊಟ್ಟು ಅಲ್ಲಿಂದ ನೆಕ್ಸ್ಟು ಹೋಗುವಾಗ ಒಂದವೇ ಕೊಡೋಣ ಅಂದ್ಬಿಟ್ಟು ಫಸ್ಟ್ ಇಲ್ಲೇ ಹೋಗ್ತಾ ಇದ್ದೀವಿ. ನಮ್ಮನೆ ಈಗಲುಗಳು ಏನಾರು ತೆಗೆದ್ರೆ ನನಗೆ ಅಂದಿರ್ತವೆ. ನಂಗೆ ಅದು ಎಲ್ಲೂ ಮಾಡೋದು ಅಂದರೆ ಆಗಲ್ಲ ಗೈಸ್, ಒಂಥರ ಕೋಪ ಬಂದುಬಿಡುತ್ತೆ. ಸೊ ಏನು ಸಿಂಪಲಾಗಿ ರೆಡಿಯಾಗಿ ಹೋಗಿದೆ, ಏನು ಜಾಸ್ತಿ ರಿಚಾಗಿ ಏನು ಹೋಗಿರಲಿಲ್ಲ. ಯಾವ ಸೀರೆ ಸಿಕ್ತು ನಾರ್ಮಲಾಗಿ ಹಾಕ್ಕೊಂಡು. ಆ್ಯಂಡ್ ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಜನನೇ ಇಲ್ಲ, ದೇವಿ ದರ್ಶನ ಎಷ್ಟು ಚೆನ್ನಾಗಾಗುತ್ತೆ ಇವತ್ತು ಅಲ್ವ ಚಿನಿ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು. ಫ್ರೈಡೇ ಮತ್ತು ಟ್ಯೂಸ್ಡೇ ಹೋದ್ರಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ, ದೇವ್ರ ದರ್ಶನ ಮಾಡೋಕ್ಕೂ ಆಗಲ್ಲ. ನಾವೇನು ತಂದಿದ್ದೀವಿ ದೇವ್ರಿಗೆ ಸಲ್ಸೋಕ್ಕೂ ತೃಪ್ತಿಯಿಂದ ಆಗೋದೇ ಇಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಅಲ್ಲಿ ದೇವ್ರ ಪೂಜೆಗೆಲ್ಲ ಕೊಟ್ಟು ಅಲ್ಲಿಂದ ಈ ಕನ್ನಂಬಾಡಮ್ಮಂಗೆ ಕೊಟ್ಟು ನಾವು ಹೊರಡಬೇಕು. ಗೈಸ್ ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಏನೋ ಪಾಸಿಟಿವ್ ಅಲ್ವರಿ, ತುಂಬ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ಯಾಕೆ ನಿಮ್ಮ ಅಪ್ಪನ್ನೇನು ಇಟ್ಕೊಬಿಡಲ್ಲ ನಾನು. ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮಪ್ಪ ಕಣಪ್ಪ, ನಮ್ಮಪ್ಪ ಉರಿ ಹುಡುಗಿ. ಇವಾಗ ಸ್ವಲ್ಪ ಕೇರಳದಲ್ಲಿ ಕೆಲಸ ಇದೆ, ಸೊ ಅದನ್ನು ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಈಗ ಒಂದವೇ KR ನಗರಕ್ಕೆ ಹೋಗ್ತಾ ಇದ್ವಿ. ಹುಣಸೂರಲ್ಲೇ ಲೆಫ್ಟ್ ಹೋಗ್ಬೋದು, ಹೋಗಿ ಮುಗಿಸ್ಕೊಂಡು ಬರೋಣ. ದೇವ್ರು ಮುಗಿಸ್ಕೊಂಡು ಕೆಲಸಗಳು ಹೋದರೆ ಬೇಗ ಆಗುತ್ತೆ. ಸೊ ಇದು ಮುಗಿತು. ಚುಂಚನಗಿರಿ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಚುಂಚನಗಿರಿ ಇದೆಲ್ಲ ಮುಗಿದ್ಮೇಲೆ ಹೋಗೋಣ. ಇದ್ರ ಟೈಮ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಇದಕ್ಕೆ ಹೋಗ್ಬೇಕು, ಹಳೆಯಡ್ತವ್ರೆ
ಸೊ ಏನು ಯಾಕೆ ಕೇರ್ ನಗರ ಅಂತ ಈ ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋ ಬರೋದು ನಿಯರ್ ನಾವು ಏನೋ ಮಾಡೋಕ್ಕೆ ಹೋಗ್ತಿದ್ವಲ್ಲ ಆ ನಿಯರಲ್ಲೇ ಬರುತ್ತೆ. ಸೊ ಮನೆ ಏನಕ್ಕೆ ಎತ್ತ ಏನು ಅಂದ್ಬಿಟ್ಟು ಅಲ್ಲೇ ಎಲ್ಲ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಫೈನಲಿ ಕೇರ್ನಗರ ರೀಚ್ ಆದ್ವಿ. ಫಸ್ಟು ಆ ಊರಿನ ದೇವರು ಅಂದರೆ ನಮ್ಮೂರಿನ ದೇವರು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿ ಆಮೇಲೆ ನಾವು ಹೋಗ್ತೀವಿ. ಹಿಡಿತಾ ಇದ್ದಾರೆ ಹೆಲ್ಮೆಟ್ ಕಳಿ ಕಾರವ್ರಿಗೆ ಹೇಳ್ಬೇಡ. ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಅದು ಪ್ರೆಸೆಂಟ್ ಇವತ್ತು ಕೂಡ ಸೇಲ್ ನಡೀತಾ ಇದೆ. ಅಂದರೆ 5, 6, 7 ಜೂನ್ 5, 6, 7 ಇವತ್ತು ವೀಡಿಯೋ ಹಾಕ್ತಾ ಇದ್ದೀನಿ ಅಂದರೆ ಇವತ್ತು ಸೇಲ್ ನಡೀತಾ ಇದೆ. ನಾಳೆನೂ ಇರುತ್ತೆ, 3 ದಿನ ಅಷ್ಟೇ. ಜೂನ್ 5, 6, 7 ಶುಕ್ರವಾರ, ಶನಿವಾರ, ಭಾನುವಾರ ಅಂತ ಪ್ಲ್ಯಾನ್ ಮಾಡಿಕೊಂಡು ಹಾಕಿದ್ದೀವಿ. ಬಟ್ ರೆಸ್ಪಾನ್ಸ್ ಟು ಗುಡ್ ಟು ಹೈ, ಅದಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಇನ್ನೊಂದೆರಡು ದಿನ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಇವತ್ತಿನ ಶನಿವಾರದ ರೆಸ್ಪಾನ್ಸ್ ನೋಡಿಕೊಂಡು ಏನಾಗುತ್ತೆ ಅಂತ ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸನ್ಯಾಸಿ ಪಾರ್ಕ್ ಎದುರುಗಡೆ ಕೃಷ್ಣ ಮಂದಿರದಲ್ಲೇ ನಾವು ಸೇಲ್ನ ಹಾಕಿರೋದು. ಸೊ ಅಲ್ಲಿ ಅಡ್ವಾನ್ಸ್ ಪೇ ಮಾಡಬೇಕಿತ್ತು ಮತ್ತು ಟೇಬಲ್ ಅವ್ರಿಗೆ ನಾವು ಪೇ ಮಾಡಬೇಕಿತ್ತು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಪಕ್ಕದಲ್ಲೇ ಕೃಷ್ಣನ ದೇವಸ್ಥಾನ ಇದೆ. ಸೊ ಅದನ್ನು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅವ್ರು ಬರೋಷ್ಟರಲ್ಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಸ್ ಗೈಸ್, ಅಡ್ವಾನ್ಸ್ ಎಲ್ಲ ಕೊಟ್ಟು ನಾವು ಅಂದರೆ ಟೇಬಲ್ಗೆ ಮತ್ತು ಚೌಟ್ರಿಗೆ ಸೊ ಎಲ್ಲ ಪೇ ಮಾಡಿ ಫೈನಲಿ ರೀಚ್ ಆಗಿದ್ವಿ ಮೈಸೂರು. ಎಷ್ಟು 8:45 8:50 ಕರೆಕ್ಟಾಗೆ ಇದ್ದೀವಿ ಮನೆಗೆ. ಹೆಂಗೆ ಅನ್ನಿಸ್ತಾ ಇದೆ ಇವತ್ತಂತೂ ಫುಲ್ಲು ಪಾಸಿಟಿವ್ ವೈಬ್ಸು. ನಾವು ಟೆಂಪಲಿಗೆ ಹೋಗೋಣ ಅಂತ ಹೊರಟಿದ್ದು, ಮತ್ತು 2 ಕಡೆಯೂ ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಕನ್ನಂಬಾಡಮ್ಮ ಮತ್ತು ಪಿರಿಯಾಪಟ್ಟಣದಮ್ಮ 2 ಕಡೆಯೂ ಚೆನ್ನಾಗಿ ದರ್ಶನ ಆಯಿತು ಇವತ್ತು. ಅಂದರೆ ಫುಲ್ ರಶ್ ಇರಲಿಲ್ಲ, ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಬಂದ್ವಿ, ಅಲ್ಲೂ ಕೃಷ್ಣ ಮಂದಿರ ಟೆಂಪಲ್ಗೆ ಹೋದ್ವಿ. ಇಲ್ಲೂ ಚೆನ್ನಾಗಿ ದರ್ಶನ ಆಯಿತು. ಅರ್ಕೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಏನು ಫುಲ್ ಇವತ್ತು ಫುಲ್ ಟೆಂಪಲ್ ರನ್. ಮತ್ತೆ ನಮ್ಮ ಕೆಲಸಗಳು ಅಷ್ಟೇ ಪಟಕ್ ಅಂತ ಮುಗಿದೋಯ್ತು. ನಾವು ಹೋದೋ ಒಂದು 5-10 ನಿಮಿಷಕ್ಕೆ ಮುಗೀತು. ಎಲ್ಲ ಕೆಲಸ ಹೇಳಿ ಏನೇನು ಬೇಕು ಅಂತೆಲ್ಲ ರಿಕ್ವೈರ್ಮೆಂಟ್ ನಮ್ಮದು ಹೇಳಿ ಎಲ್ಲರಿಗೂ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಸೊ ಅಲ್ಲಿಂದ ಹೋಟ್ಲಲ್ಲಿ ಪಾರ್ಸಲ್ ತೊಗೊಂಡು ಮನೆ ರೀಚ್ ಇನ್ನೊಂದು 10 ನಿಮಿಷ. ಶೋಭನ್ ಮನೆಗೆ ಹೋಗಿ ಊಟ ಅಲ್ಲೇ ಮಾಡಿಸ್ಕೊಂಡ್ವಿ. ಮತ್ತು ಇನ್ನು ಅಂಗಡಿ ಹತ್ರ ಹೋದರೆ ದುಡ್ಡು ಇಸ್ಕೊಬೇಡ ಅಂತ ಹೇಳ್ಕೊಟ್ಬಿಡ್ತಾಳೆ ಅವ್ರ ಹಸ್ಬೆಂಡ್ಗೆ. ಅದಕ್ಕೆ ಅವಳಿಗೆ ಹೇಳಲಿಲ್ಲ, ಹಂಗೆ ಹೋದ್ವಿ. ಹಂಗೂ ಅವ್ರ ಹಸ್ಬೆಂಡ್ ಇಸ್ಕೊಳ್ಳಲ್ಲ ಗೈಸ್. ನಾವು ಮನೆಯವರೇ ಅಂದರೆ ಲೆಕ್ಕ ಅಷ್ಟು ಗೊತ್ತಿಲ್ಲಲ್ಲ ಅವ್ರದ್ದು ಏನೇನು ಚಾರ್ಜಸ್ ಇರುತ್ತೆ ಅಂತ. ಇಷ್ಟು ಅಂತ ಪೇ ಮಾಡ್ಬಿಟ್ಟು ಬಂದುಬಿಡ್ತಾರೆ. ಯಾಕೆ ಮಾಡಿದ್ರಿ ಅಂತ ಕೂಕತ್ತಾ ಇರ್ತಾರೆ ಅಣ್ಣ. ಯಾವಾಗ ಹೋದರೂ ಇದೇ ಕೆಲಸ ಮಾಡ್ತಾರೆ ಅವರು. ನೋಡೋಣ, ಇದೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಗೈಸ್. ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಮಾಡಲ್ಲ, ಬಿಕಾಸ್ ಅಪ್ಪುಗೆ ಸ್ಕೂಲ್ ಇರೋದ್ರಿಂದ ನಾವು ಎಕ್ಸ್ಟೆಂಡ್ ಮಾಡಲ್ಲ. ಆಮೇಲೆ ಎಕ್ಸ್ಟೆಂಡ್ ಮಾಡ್ತಾರೆ, ಸೋಮವಾರ ಹೋಗೋಣ, ಮಂಗಳವಾರ ಹೋಗೋಣ ಅಂತ. ದಯವಿಟ್ಟು ಯಾರು ಶೆಡ್ಯೂಲ್ನ ಚೇಂಜ್ ಮಾಡ್ಕೋಬೇಡಿ. ಸೋಮವಾರದಿಂದ ಅಪ್ಪುಗೆ ಸ್ಕೂಲ್ ಇರೋ ಕಾರಣ ನಾವು ಶುಕ್ರವಾರ, ಶನಿವಾರ, ಭಾನುವಾರನೇ ಇಟ್ಕೊಂಡಿರೋದು. ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡಲ್ಲ. ಅದಾದಮೇಲೆ ಮತ್ತೆ ನಾವು ನೋಡೋಣ ಯಾವ ಕಡೆ ಹೋಗಿ ಎಲ್ಲಿ ಸೇಲ್ ಹಾಕೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡೋಣ. ಸೊ ಹೀಗಿತ್ತು ಇವತ್ತೆಲ್ಲ ವ್ಲಾಗ್. ಹೋಗಿ ನನಗೆ ಪ್ರಮೋದ್ ಅವ್ರಿಗೆ ಆ್ಯಂಡ್ ನಮ್ಮ ಮಾವಂಗೂ ಪಾರ್ಸಲ್ ತೊಗೊಂಡಿದ್ದೀವಿ. ಅವ್ರಿಗೂ ಊಟ ಕೊಟ್ಟು ನಾವು ಊಟ ತಿಂದು ಯಾವಾಗ ಮಲ್ಕೋತೀವಿ ಅಂತ ಅನ್ನಿಸ್ಬಿಟ್ಟಿದೆ. ನಾಳೆ ಅಪ್ಪು ಸ್ಕೂಲಲ್ಲಿ ಪೂಜೆ ಇದೆ, ಸರಸ್ವತಿ ಪೂಜೆ. ಅದಕ್ಕೆ 8:30ಗೆ ಹೋಗಬೇಕು. ನಾನು ಮನೆ ಕ್ಲೀನ್ ಮಾಡಬೇಕು. ಆ್ಯಂಡ್ ಒಂದಷ್ಟು ಜನದ ಪಾರ್ಸಲ್ಗಳು ಇತ್ತು, ಅದನ್ನು ಕಳಿಸ್ಬೇಕು. ಸೊ ಇದೆಲ್ಲ ಮುಗಿಸ್ಬೇಕು. ನೋಡೋಣ, 5, 6, 7 ಕಾಯ್ತಾ ಇರ್ತೀವಿ. ಯಾರು ಸುತ್ತಮುತ್ತ ಕೇರ್ನಗರ ಸುತ್ತಮುತ್ತ ವೀಡಿಯೋಸ್ನ ನೋಡ್ತಾ ಇದ್ದೀರಾ,
ಎಲ್ಲರೂ ನಿಮ್ಮ ಊರ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಯೂಸ್ ಆಗುತ್ತೆ. ಸೊ ಅವ್ರಿಗೂ ನಮ್ಮ ಸ್ಯಾರೀಸ್ ಎಲ್ಲ ನೋಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್. ಗೈಸ್, ನನಗೆ ಸಿಕ್ಕಿರೋ ಟೈಮಲ್ಲಿ ಜಸ್ಟ್ ಇದು ಸ್ಯಾಂಪಲ್ ವಿಡಿಯೋ. ಈ ಕ್ರೌಡಲ್ಲ, ಇನ್ನೂ ಕ್ರೌಡ್ ಇತ್ತು. ಆ ಕ್ರೌಡು ಟಿಲ್ ನೈಟ್ವರೆಗೂ ಈ ಕ್ರೌಡೇ ಇತ್ತು. ನಾವು ಇವಾಗ ಕಡಿಮೆ ಆಗ್ತಾರೆ ಅಂದರೂ ಆಗ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು KR ನಗರ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.